ನಿಜ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ನಮಗೂ ಕೂಡ ಇಲ್ಲ. ಆದ್ರೆ ಈಗ ನೀವು ಹಲವು ಕನಸುಗಳನ್ನ ಹೇಳಿದ್ರಿ. ಆ ಕನಸುಗಳ ವಿರುದ್ಧವಾಗಿ ನಾವು 10 ವರ್ಷದ ಒಂದು ಪ್ರಾಜೆಕ್ಟ್ ನ ರನ್ ಮಾಡ್ತೀವಿ ಅನ್ನುವಂಥ ಇಚ್ಛಾಶಕ್ತಿ ಆಗ್ಲಿ, ಪ್ಲಾನಿಂಗ್ ಆಗ್ಲಿ ನಮ್ಮ ವ್ಯವಸ್ಥೆಗಳಲ್ಲೇ ನಾವು ನೋಡ್ತಾ ಇಲ್ಲ. ಇದು ನಮ್ಮಲ್ಲಾಗಿರುವಂತ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ ರಸ್ತೆ ಗುಂಡಿಗಳಿಗೂ ಆಗಿರುವಂತದ್ದು. ಈ ರಸ್ತೆ ಗುಂಡಿಗಳಿದೆಯಲ್ಲ ಸರ್, ಇದು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ಒಂದು ರೀತಿ ಕಾಮಧೇನು ಇದ್ದಂಗೆ. ಇದು ನಿಮಗೆ ರಸ್ತೆ ತುಂಬಾ ಚೆನ್ನಾಗಿದ್ದು ಬಿಟ್ರೆ ಗುಂಡಿನೇ ಬೀಳಲ್ಲ. ಅವಾಗ ನಿಮಗೆ ಪದೇ ಪದೇ ಅದನ್ನು ರಿಪೇರಿ ಮಾಡಿಸ್ಬೇಕು ಅನ್ನುವಂತ ಅವಕಾಶನೇ ಬರಲ್ಲ. ರಿಪೇರಿ ಮಾಡಿಸ್ಲಿಲ್ಲ ಅಂದ್ರೆ ನೀವು ಮತ್ತೆ ಟೆಂಡರ್ ಕರಿಯಕ್ಕಾಗಲ್ಲ, ನೀವು ತ್ಯಾಪೆ ಹಚ್ಚಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ಒಳ್ಳೆ ರಸ್ತೆಗಳೇ ಆಗಲ್ಲ. ನಿಮಗೆ ಇವತ್ತು ನಾನು ಆಕ್ಚುಲಿ ಕೇಳ್ತೀನಿ, ನೀವು ಬಿಬಿಎಂಪಿಯ ಅಧಿಕಾರಿಗಳನ್ನ, ಕಮಿಷನರ್ನ ಅಥವಾ ನೀವು ಡಿಸಿಎಂ ಅವ್ರನ್ನ ಯಾರನ್ನಾರು ಕರೆದು ಕೇಳಿ, ಬೆಂಗಳೂರಿನಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಅನ್ನುವಂಥ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ರಸ್ತೆ ನಮ್ಮಲ್ಲಿ ಆಗತ್ತಾ ಅಂತ. ಆ ರೀತಿ ಸ್ಟ್ಯಾಂಡರ್ಡ್ಸೇ ಇಲ್ಲ ನಮ್ಮಲ್ಲಿ. ಬಿಬಿಎಂಪಿಗೆ ಕರೆಕ್ಟ್ ಆಗಿ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಕರೆಯುವಂತ ಒಂದು ಎಬಿಲಿಟಿ ಇಲ್ಲ. ಉದಾಹರಣೆಗೆ ಈಗ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಿಬಿಎಂಪಿ ಜಿಬಿ ಎಲ್ಲಾವುದು ಅದೇ ಬಿಡಿ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅದು. ಈಗ ಈ ಟನಲ್ ರೋಡ್ ಮಾಡಬೇಕು ಅಂತ, ಟನಲ್ ರೋಡ್ ನ ಡಿಪಿಆರ್ ನಲ್ಲಿ ಒಂದು 25 ಮಿಸ್ಟೇಕ್ಸ್ ಇದೆ. ನಿಮಗೆ ಕರೆಕ್ಟ್ ಆಗಿ ಯಾವ ರೀತಿ ಟೆಂಡರ್ ಕರಿಬೇಕು ಅನ್ನುವಂತ ಒಂದು ಪ್ರಕ್ರಿಯೆ ಇಲ್ಲ. ಡಿಪಿಆರ್ ಮಾಡಬೇಕು ಅನ್ನುವಂತ ಒಂದು ಕ್ವಾಲಿಟೇಟಿವ್ ಪ್ರಕ್ರಿಯೆ ಇಲ್ಲ. ಸ್ಟ್ಯಾಂಡರ್ಡ್ಸ್ ಅನ್ನ ಹೇಗೆ ಸೆಟ್ ಆಗಬೇಕು ಅನ್ನುವಂತ ಒಂದು ವ್ಯವಸ್ಥೆ ಇಲ್ಲ. ನಮ್ಮ ಊರಲ್ಲಿ ಗುಂಡಿಬ್ಬರದಲ್ಲಿ ಇನ್ ಹೇಗೆ ಬರಕ್ ಸಾಧ್ಯ? 15ರಿಂದ 20% ಪೊಲಿಟಿಷಿಯನ್ಸ್ ಕಟ್ ತಗೊಂಡು, ಇನ್ನೊಂದು 10% ಅಧಿಕಾರಿಗಳು ಕಟ್ ತಗೊಂಡು ಲೋಕಲ್ ಲೆವೆಲ್ ನಲ್ಲಿ 12% GST ಆಗಿ ಅವ್ರಿಗೆ ಕೆಲಸ ಮಾಡಕ್ ಉಳಿಯೋದೇನೆ ಒಂದು 40-45% ದುಡ್ಡು. ಆ 40% ದುಡ್ಡಲ್ಲಿ ಅವರು ಒಂದು 15-20% ಲಾಭ ಇಟ್ಕೊಳ್ಬೇಕು ಅಂತಂದ್ರೆ ನಿಮಗೆ ಎಂಥ ರಸ್ತೆ ಮಾಡ್ತಾರೆ ಅವರು? ಈಗಾಗಲೇ ಯಾವ್ದನ್ನ ಗುಂಡಿ ಮುಚ್ಚುವಂತ ಪ್ರಕ್ರಿಯೆ ನಡೀತಾ ಇದೆ ಬೆಂಗಳೂರಿನಲ್ಲಿ. ಎಷ್ಟೋ ಏರಿಯಾದಲ್ಲಿ ಎಲ್ಲಿ ಇವರು ಗುಂಡಿ ಮುಚ್ಕೊಂಡ್ ಬರ್ತಾ ಇದ್ದಾರೆ ಒಂದ್ ಕಡೆಯಿಂದ, ಇನ್ನೊಂದ್ ಕಡೆ ಈಗಾಗಲೇ ಗುಂಡಿ ಕಿತ್ಕೊಂಡ್ ಬರ್ತಾ ಇದೆ. ಇದು ಬೆಂಗಳೂರಿನ ರಿಯಾಲಿಟಿ. ಇದು ಸರ್, ನಾವು ಬೇರೆ ದೇಶಕ್ಕೆ ಹೋದಾಗ ಈ ಬೆಂಗಳೂರಿನ ಎಷ್ಟೋ ಜನ, ಇದು ನನ್ನೊಬ್ಬನ ಕಥೆ ಅಲ್ಲ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿ ಮನೆಯಲ್ಲೂ ಹೆಚ್ಚು ಕಡಿಮೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ಬರುವಂತವ್ರು ಜನ ಇದ್ದಾರೆ. ನೀವಲ್ಲಿ 2000 ಕಿಲೋಮೀಟರ್ ಓಡಾಡ್ತೀರಾ, 10 ದಿವಸ ಓಡಾಡ್ತೀರಾ, ಒಂದು ಗುಂಡಿ ಸಿಗಲ್ಲ ಅಲ್ಲಿ. ಬೆಂಗಳೂರಿಗಿಂತ ಜಾಸ್ತಿ ಮಳೆ ಬರುವಂತ ಊರಿರುತ್ತೆ, ಬೆಂಗಳೂರಿಗಿಂತ ಜಾಸ್ತಿ ಟ್ರಾಪಿಕಲ್ ಕ್ಲೈಮೇಟ್ ಇರೋದಿರುತ್ತೆ. ಆ ದೇಶಗಳಲ್ಲಿ ಆಗತ್ತೆ ಅಂದ್ರೆ ನಮ್ಮಲ್ಲಿ ಯಾಕೆ ಸರ್ ಆಗಲ್ಲ? ಇವತ್ತು ಮುಂಬೈದ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಲಾಸ್ಟ್ 15 ದಿವಸದ್ದು ಮುಂಬೈದು ನೀವು ಹೆಡ್ಲೈನ್ಸ್ ಗಳನ್ನು ತೆಗೆದು ನೋಡಿ ನ್ಯೂಸ್ ಪೇಪರ್. ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊಸದಾಗಿ ಪ್ರಾರಂಭ ಆಯಿತು. ವರ್ಷಕ್ಕೆ 90 ಮಿಲಿಯನ್ ಪ್ಯಾಸೆಂಜರ್ ಕೆಪಾಸಿಟಿ ಇರುವಂತದ್ದು ಫಸ್ಟ್ ಹೆಡ್ಲೈನ್. 33 ಕಿಲೋಮೀಟರ್ದು ಆಕ್ವಾ ಲೈನ್, ಮೆಟ್ರೋ ಲೈನ್ ಪ್ರಾರಂಭ ಆಯಿತು. ಏರ್ಪೋರ್ಟ್ ಇಂದ ಕನೆಕ್ಟ್ ಮಾಡುವಂತದ್ದು, ಬೋರಿವಿಲಿ ಕನೆಕ್ಟ್ ಮಾಡುವಂತದ್ದು, ಕೋಸ್ಟಲ್ ರೋಡು, ಇನ್ನಿಗೆ ಬೇಕಾಗುವಂತ ಸಮುದ್ರನ ಮತ್ತೆ ನವಿ ಮುಂಬೈ ಕನೆಕ್ಟ್ ಮಾಡುವಂತ ಬ್ರಿಡ್ಜ್, ಸೇತುವೆಗಳು. ಈ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ರೆವಲ್ಯೂಷನ್ ನಾವು ಬೆಂಗಳೂರಿನಲ್ಲಿ, ಮುಂಬೈನಲ್ಲಿ ನೋಡ್ತಾ ಇದ್ದೀವಿ. ಅದೇ ಬೆಂಗಳೂರಿನಲ್ಲಿ ಹೆಡ್ಲೈನ್ಸ್ ಏನು ಅಂತಂದ್ರೆ, ಇಲ್ಲಿರೋ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಗುಂಡಿ ಇಷ್ಟು ಮುಚ್ಚಿದ್ವಿ ಅನ್ನೋದನ್ನೇ ದೊಡ್ಡ ಸಾಧನೆ. ಗುಂಡಿ ಮುಚ್ಚೋದ್ ಸಾಧನೆನಾ ಅದು? ನಿಮ್ ಕೆಲಸ ಸರಿಯಾಗಿ ಮಾಡಿಲ್ಲ, ಅದಕ್ಕೋಸ್ಕರ ಗುಂಡಿ ಮುಚ್ತಾ ಇದ್ದೀರಾ ನೀವು. ಗುಂಡಿ ಮುಚ್ಚೋದೇ ಸಾಧನೆ ಅಲ್ಲ. ನೀವು ಗುಂಡಿ ಇದೆ ಅಂತ ನೀವು ಕೇಳಿದ್ರೆ, ಇಲ್ಲ ರೀ ಪ್ರಧಾನ ಮಂತ್ರಿಗಳ ಮನೆ ಎದುರುಗಡೆ ಗುಂಡಿ ಇದೆಯಲ್ರಿ ಡೆಲ್ಲಿಲಿ, ಲಂಡನ್ ನಲ್ಲಿ 2 ಗಂಟೆಗೆ ಟ್ರಾಫಿಕ್ ಅಲ್ಲಿ ಕಾಯ್ತಾರಲ್ರಿ ಅಂದ್ರೆ. ಲಂಡನ್ ನಲ್ಲಿ ಮಳೆ ಬಂತು ಅಂತಂದ್ರೆ ಈ ತರ ಸರ್ಜಾಪುರದಲ್ಲಿ ಮನೆ ಒಳಗಡೆ 2 ಫೀಟ್ ತನಕ ನೀರ್ ಬರುತ್ತಲ್ಲ, ನೀರ್ ಬರ್ತಾ ಇದೆಯಾ? ನೀವು ಟ್ರಾಫಿಕ್ ವಿಚಾರ ಹೇಳ್ತಾ ಇದ್ರಿ. ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ, ಇದಕ್ಕೆ ಏನು ವ್ಯವಸ್ಥೆನೆ ಮಾಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ, ಅರೆ ಟ್ರಾಫಿಕ್ ಜಾಸ್ತಿ ಆದ್ರೆ ಆಗ್ಲಿ ಬಿಡ್ರಿ, ಇಟ್ಸ್ ಅ ಸೈನ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಡೆವಲಪ್ಮೆಂಟ್ ನ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲದಲೇ ಇರುವಂತವರು. ಅವರು, ಅವರ ಕುಟುಂಬ ಕಲಬುರ್ಗಿಯನ್ನ 70 ವರ್ಷ ಆಳ್ವಿಕೆ ಮಾಡಿ ಅಧಿಕಾರದಲ್ಲಿ ಇದ್ದು ಕೂಡ ಯಾವ ರೀತಿ ಇದೆ ಅಂತ ಆ ಭಾಗದವ್ರು ಒಂದ್ಸತಿ ನೋಡಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಡೆವಲಪ್ಮೆಂಟ್ ಬಗ್ಗೆ ಸರ್ಟಿಫಿಕೇಶನ್ ಕೊಡೋದು ಮಾತ್ರ ಯಾವ ರೀತಿ ಅನ್ನೋದು ಗೊತ್ತಾಗತ್ತೆ. ಅದಕ್ಕಿಂತ ದೊಡ್ಡ ಜೋಕ್ ಇಲ್ಲ. ಆದ್ರಿಂದ ಅದ್ರ ಬಗ್ಗೆ ನಾನು ಸೀರಿಯಸ್ ಆಗಿ ಹೇಳಕ್ ಹೋಗಲ್ಲ. ಟ್ರಾಫಿಕ್ ಎಲ್ಲ ಊರುಗಳಲ್ಲೂ ಟ್ರಾಫಿಕ್ ಇದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತಂದ್ರೆ ಸರ್ಕಾರ ಮಾಡಬೇಕಾಗಿರೋದು ಏನು? ಟ್ರಾಫಿಕ್ ಸಮಸ್ಯೆ ಆಗೋದು ಯಾವಾಗ ಅಂತಂದ್ರೆ, ರಸ್ತೆಗಳಲ್ಲಿ ಪ್ರೈವೇಟ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಇದ್ದು ಸಾರ್ವಜನಿಕರು ಅನಿವಾರ್ಯವಾಗಿ
ಸಾರ್ವಜನಿಕರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡುವಂತ ವ್ಯವಸ್ಥೆ ಇಲ್ದಲೇ ಇದ್ದಾಗ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಬೆಂಗಳೂರಿನಲ್ಲಿ ಸಮಸ್ಯೆ ಇರೋದು ಇದೇನೆ. ಬೆಂಗಳೂರಿನಲ್ಲಿ ಇವತ್ತು ವಾಸ್ತವವನ್ನ ನಾವು ನೆನೆಸ್ಕೊಂಡಾಗ ನಾವು ಅದನ್ನ ರೀಚ್ ಆಗ್ತೀವ ಅನ್ನುವಂತಹ ಸಂಶಯ ನಮ್ಮನ್ನ ಕಾಡ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಪ್ರಾಮಾಣಿಕವಾಗಿ ನಾವು ಮಾತಾಡ್ತಾ ಹೋದ್ರೆ ಯಾರು ಹೊಣೆ ಆಗ್ತಾರೆ? ಇಷ್ಟು ವರ್ಷಗಳ ಕಾಲ ಬೆಂಗಳೂರಿನ ಆಳಿರುವಂತಹ ಎಲ್ಲ ಸರ್ಕಾರಗಳು, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಈ ಪ್ಲಾಟ್ಫಾರ್ಮ್ ನಲ್ಲಿ ನಾನು ಬಿಜೆಪಿಯವನಾಗಿ ಮಾತನಾಡ್ತಾ ಇಲ್ಲ, ಒಬ್ಬ ಬೆಂಗಳೂರಿನ ಯುವಕನಾಗಿ ನಾಗರಿಕನಾಗಿ ನಾನು ಮಾತನಾಡ್ತಾ ಇದ್ದೀನಿ. ಟ್ರಾಫಿಕ್ ಜಾಮ್ ನಲ್ಲಿ 2 ಗಂಟೆ ಒದ್ದಾಡ್ತಾ ಇರಬೇಕಾದಾಗ, ಗುಂಡಿಗಳು ಇರುವಂತ ರಸ್ತೆಯಲ್ಲಿ ಬೆನ್ನು ಮುರ್ಕೊಳ್ತಾ ಇರಬೇಕಾದಾಗ ಅದು ಬಿಜೆಪಿಯವರಿಗೆ ಮಾತ್ರ ಅಥವಾ ಕಾಂಗ್ರೆಸ್ನವರಿಗೆ ಮಾತ್ರ ಅಂತಲ್ಲ, ಇಡೀ ಬೆಂಗಳೂರಿನವರಿಗೆ ಎಲ್ರಿಗೂ ಆಗತ್ತೆ. ರಾಜಕೀಯ ಹೊರತುಪಡಿಸಿ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ. ಇಷ್ಟು ವರ್ಷ ಯಾವ್ಯಾವ ಸರ್ಕಾರಗಳು ಬಂದವು, ಅವು ಮಾಡಬಹುದಾಗಿದ್ದಷ್ಟು ಕೆಲಸಗಳು ಬಹುಶಃ ಬೆಂಗಳೂರಿಗೆ ಮಾಡಲಿಲ್ಲ. ನನಗನ್ಸುವಂಥದ್ದು ಗೋಲ್ಡನ್ ಪೀರಿಯಡ್ ಬೆಂಗಳೂರಿಗೆ ಇದ್ದಿದ್ದು ಎಸ್.ಎಂ. ಕೃಷ್ಣ ಅವರ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ. ಅದಾದ ಮೇಲೆ ಬೆಂಗಳೂರಿನ ಡಿಟರಿಯರೇಷನ್ ಕಂಟಿನ್ಯೂ ಆಗ್ತಾ ಬಂದಿದೆ. ಇದ್ರ ಜೊತೆಗೆ ಬೆಂಗಳೂರಿನ ಜನ ಕೂಡ ನನಗೆ ಕೆಲವು ಸತಿ ಅನಿಸುತ್ತೆ, ಯಾಕೆ ಜನ ಇದನ್ನೆಲ್ಲ ನೋಡಿದ ಮೇಲೂ ಕೂಡ ದಂಗೆ ಹೇಳ್ತಾ ಇಲ್ಲ ಅಂತ. ಅಷ್ಟೊಂದ್ ಸತಿ ನಮಗೆ ಒಂದು ಆಶ್ಚರ್ಯ ಆಗುತ್ತೆ ಈ ಎಲ್ಲ ಸ್ಥಿತಿ ನೋಡಿದಾಗ, ಕಸ ಇದನ್ನ ನೋಡಿದಾಗ, ರಸ್ತೆಗಳ ಸ್ಥಿತಿ ನೋಡಿದಾಗ, ಎಲೆಕ್ಷನ್ಗಳೇ ಆಗಿಲ್ದಲೇ ಇರೋದು ನೋಡಿದಾಗ, ಇದನ್ನೆಲ್ಲ. ಆದ್ರೆ ಈ ಎಲ್ಲದನ್ನ ಯಾರು ಹೊಣೆ ಅಂತ ಕೇಳಿದಾಗ ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ, ಪಕ್ಷಾತೀತವಾಗಿ ಇಷ್ಟು ವರ್ಷಗಳ ಕಾಲ ಯಾರು ಬೆಂಗಳೂರಿನ ಜವಾಬ್ದಾರಿ ಹೊತ್ತುಕೊಂಡು ಬೆಂಗಳೂರಿನ ನೇತೃತ್ವ ಮಾಡ್ಕೊಂಡು ಬಂದಿದ್ರು ಅವರೆಲ್ಲರೂ ಕೂಡ ಇದರ ಹೊರೆ ಹೊತ್ಕೊಳ್ಬೇಕಾಗತ್ತೆ. ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ ಅಂತಲ್ಲ, 15, 20, 30 ವರ್ಷ ಕಂಪೇರ್ ಮಾಡಿದ್ರೆ ಬಹಳ ಮುಂದುವರೆದಿದೆ. ನಿನ್ನೆ ಕೂಡ ನಾವು ಬೊಮ್ಮನಹಳ್ಳಿಯ ಯಾವುದೋ ಒಂದು ಏರಿಯಾಗೆ ಹೋದಾಗ, ಮಂಗಮ್ಮನ ಪಾಳ್ಯ ಸುತ್ತಮುತ್ತ 20 ವರ್ಷದಿಂದ ಅಲ್ಲಿ ಕಾವೇರಿ ನೀರೇ ಇರಲಿಲ್ಲ. ಫಸ್ಟ್ ಟೈಮ್ ಕಾವೇರಿ ನೀರು ಬಂದಿದ್ದೇನೆ 15-20 ವರ್ಷದಿಂದ ಅಂತಿದ್ರು. ಎಷ್ಟೋ ಅಭಿವೃದ್ಧಿ ಆಗಿದೆ. ಆದ್ರೆ ಈ ಅವಧಿಯಲ್ಲಿ ಏನ್ ಈ 30-40 ವರ್ಷದಲ್ಲಿ ಪ್ರಪಂಚದ ಬೇರೆ ಯಾವ್ಯಾವುದೋ ನಗರಗಳು ಎಷ್ಟು ಮುಂದಕ್ಕೆ ಹೋಯ್ತೋ ಆ ಅಭಿವೃದ್ಧಿ ಬೆಂಗಳೂರಿಗೆ ಆಗ್ಲಿಲ್ವಲ್ಲ ಅನ್ನೋದಷ್ಟೇ ನಮ್ಮ ಕೊರತೆ, ನಮ್ಮ ಬೇಜ. ನಿಜ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ನಮಗೂ ಕೂಡ ಇಲ್ಲ. ಆದ್ರೆ ಈಗ ನೀವು ಹಲವು ಕನಸುಗಳನ್ನ ಹೇಳಿದ್ರಿ. ಆ ಕನಸುಗಳ ವಿರುದ್ಧವಾಗಿ ನಾವು 10 ವರ್ಷದ ಒಂದು ಪ್ರಾಜೆಕ್ಟ್ ನ ರನ್ ಮಾಡ್ತೀವಿ ಅನ್ನುವಂತ ಇಚ್ಛಾಶಕ್ತಿ ಆಗ್ಲಿ, ಪ್ಲಾನಿಂಗ್ ಆಗ್ಲಿ ನಮ್ಮ ವ್ಯವಸ್ಥೆಗಳಲ್ಲೇ ನಾವು ನೋಡ್ತಾ ಇಲ್ಲ. ಇದು ನಮ್ಮಲ್ಲಾಗಿರುವಂತ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ ರಸ್ತೆ ಗುಂಡಿಗಳಿಗೂ ಆಗಿರುವಂತದ್ದು. ಈ ರಸ್ತೆ ಗುಂಡಿಗಳಿದೆಯಲ್ಲ ಸರ್, ಇದು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ಒಂದು ರೀತಿ ಕಾಮಧೇನು ಇದ್ದಂಗೆ. ಇದು ನಿಮಗೆ ರಸ್ತೆ ತುಂಬಾ ಚೆನ್ನಾಗಿದ್ದು ಬಿಟ್ರೆ ಗುಂಡಿನೇ ಬೀಳಲ್ಲ. ಅವಾಗ ನಿಮಗೆ ಪದೇ ಪದೇ ಅದನ್ನು ರಿಪೇರಿ ಮಾಡಿಸ್ಬೇಕು ಅನ್ನುವಂತ ಅವಕಾಶನೇ ಬರಲ್ಲ. ರಿಪೇರಿ ಮಾಡಿಸ್ಲಿಲ್ಲ ಅಂದ್ರೆ ನೀವು ಮತ್ತೆ ಟೆಂಡರ್ ಕರೆಯಕ್ಕಾಗಲ್ಲ, ನೀವು ತ್ಯಾಪೆ ಹಚ್ಚಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ಒಳ್ಳೆ ರಸ್ತೆಗಳೇ ಆಗಲ್ಲ. ನಿಮಗೆ ಇವತ್ತು ನಾನು ಆಕ್ಚುಲಿ ಕೇಳ್ತೀನಿ, ನೀವು ಬಿಬಿಎಂಪಿಯ ಅಧಿಕಾರಿಗಳನ್ನ, ಕಮಿಷನರ್ನ ಅಥವಾ ನೀವು ಡಿಸಿಎಂ ಅವ್ರನ್ನ ಯಾರನ್ನಾರು ಕರೆದು ಕೇಳಿ, ಬೆಂಗಳೂರಿನಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಅನ್ನುವಂತ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ರಸ್ತೆ ನಮ್ಮಲ್ಲಿ ಆಗತ್ತಾ? ಆ ರೀತಿ ಸ್ಟ್ಯಾಂಡರ್ಡ್ಸೇ ಇಲ್ಲ ನಮ್ಮಲ್ಲಿ. ಬಿಬಿಎಂಪಿಗೆ ಕರೆಕ್ಟ್ ಆಗಿ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಕರೆಯುವಂತ ಒಂದು ಎಬಿಲಿಟಿ ಇಲ್ಲ. ಉದಾಹರಣೆಗೆ ಈಗ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಿಬಿಎಂಪಿ ಜಿಬಿ ಎಲ್ಲಾವುದು ಅದೇ ಬಿಡಿ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅದು. ಈಗ ಈ ಟನಲ್ ರೋಡ್ ಮಾಡಬೇಕು ಅಂತ, ಟನಲ್ ರೋಡ್ ನ ಡಿಪಿಆರ್ ನಲ್ಲಿ ಒಂದು 25 ಮಿಸ್ಟೇಕ್ಸ್ ಇದೆ. ನಿಮಗೆ ಕರೆಕ್ಟ್ ಆಗಿ ಯಾವ ರೀತಿ ಟೆಂಡರ್ ಕರಿಬೇಕು ಅನ್ನುವಂತ ಒಂದು ಪ್ರಕ್ರಿಯೆ ಇಲ್ಲ. ಡಿಪಿಆರ್ ಮಾಡಬೇಕು ಅನ್ನುವಂತ ಒಂದು ಕ್ವಾಲಿಟೇಟಿವ್ ಪ್ರಕ್ರಿಯೆ ಇಲ್ಲ. ಸ್ಟ್ಯಾಂಡರ್ಡ್ಸ್ ನ ಹೇಗೆ ಸೆಟ್ ಆಗಬೇಕು ಅನ್ನುವಂತ ಒಂದು ವ್ಯವಸ್ಥೆ ಇಲ್ಲ. ನಮ್ಮ ಊರಲ್ಲಿ ಗುಂಡಿ ಬರದಲ್ಲಿ ಹೇಗೆ ಬರಕ್ ಸಾಧ್ಯ? 15-20% ಪೊಲಿಟಿಷಿಯನ್ಸ್ ಕಟ್ ತಗೊಂಡು, ಇನ್ನೊಂದು 10% ಅಧಿಕಾರಿಗಳು ಕಟ್ ತಗೊಂಡು ಲೋಕಲ್ ಲೆವೆಲ್ ನಲ್ಲಿ 12% GST ಆಗಿ ಅವ್ರಿಗೆ ಕೆಲಸ ಮಾಡಕ್ ಉಳಿಯೋದೇನೆ ಒಂದು 40-45% ದುಡ್ಡು. ಆ 40% ದುಡ್ಡಲ್ಲಿ ಅವರು ಒಂದು 15-20% ಲಾಭ ಇಟ್ಕೊಳ್ಬೇಕು ಅಂತಂದ್ರೆ ನಿಮಗೆ ಎಂಥ ರಸ್ತೆ ಮಾಡ್ತಾರೆ ಅವರು? ಈಗಾಗಲೇ ಯಾವ್ದನ್ನ ಗುಂಡಿ ಮುಚ್ಚುವಂತ ಪ್ರಕ್ರಿಯೆ ನಡೀತಾ ಇದೆ ಬೆಂಗಳೂರಿನಲ್ಲಿ. ಎಷ್ಟೋ ಏರಿಯಾದಲ್ಲಿ ಎಲ್ಲಿ ಇವರು ಗುಂಡಿ ಮುಚ್ಕೊಂಡ್ ಬರ್ತಾ ಇದ್ದಾರೆ ಒಂದ್ ಕಡೆಯಿಂದ, ಇನ್ನೊಂದ್ ಕಡೆ ಈಗಾಗಲೇ ಗುಂಡಿ ಕಿತ್ಕೊಂಡ್ ಬರ್ತಾ ಇದೆ. ಇದು ಬೆಂಗಳೂರಿನ ರಿಯಾಲಿಟಿ. ಇದು ಸರ್, ನಾವು ಬೇರೆ ದೇಶಕ್ಕೆ ಹೋದಾಗ ಈ ಬೆಂಗಳೂರಿನ ಎಷ್ಟೋ ಜನ, ಇದು ನನ್ನೊಬ್ಬನ ಕಥೆ ಅಲ್ಲ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿ ಮನೆಯಲ್ಲೂ ಹೆಚ್ಚು ಕಡಿಮೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ಬರೋ ಅಂತವ್ರು ಜನ ಇದ್ದಾರೆ. ನೀವಲ್ಲಿ 2000 ಕಿಲೋಮೀಟರ್ ಓಡಾಡ್ತೀರಾ, 10 ದಿವಸ ಓಡಾಡ್ತೀರಾ, ಒಂದು ಗುಂಡಿ ಸಿಗಲ್ಲ ಅಲ್ಲಿ.
ಬೆಂಗಳೂರಿಗಿಂತ ಜಾಸ್ತಿ ಮಳೆ ಬರುವಂತ ಊರಿರುತ್ತೆ, ಬೆಂಗಳೂರಿಗಿಂತ ಜಾಸ್ತಿ ಟ್ರಾಪಿಕಲ್ ಕ್ಲೈಮೇಟ್ ಇರೋದಿರುತ್ತೆ. ಆ ದೇಶಗಳಲ್ಲಿ ಆಗತ್ತೆ ಅಂದ್ರೆ ನಮ್ಮಲ್ಲಿ ಯಾಕೆ ಸರ್ ಆಗಲ್ಲ? ಇವತ್ತು ಮುಂಬೈದ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಲಾಸ್ಟ್ 15 ದಿವಸದ್ದು ಮುಂಬೈದು ನೀವು ಹೆಡ್ಲೈನ್ಸ್ ಗಳನ್ನು ತೆಗೆದು ನೋಡಿ ನ್ಯೂಸ್ ಪೇಪರ್. ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊಸದಾಗಿ ಪ್ರಾರಂಭ ಆಯಿತು. ವರ್ಷಕ್ಕೆ 90 ಮಿಲಿಯನ್ ಪ್ಯಾಸೆಂಜರ್ ಕೆಪಾಸಿಟಿ ಇರುವಂತದ್ದು. ಫಸ್ಟ್ ಹೆಡ್ಲೈನ್. 33 ಕಿಲೋಮೀಟರ್ದು ಆಕ್ವಾ ಲೈನ್ ಮೆಟ್ರೋ ಲೈನ್ ಪ್ರಾರಂಭ ಆಯಿತು. ಏರ್ಪೋರ್ಟ್ ಇಂದ ಕನೆಕ್ಟ್ ಮಾಡುವಂತದ್ದು, ಬೋರಿವಿಲಿ ಕನೆಕ್ಟ್ ಮಾಡುವಂತದ್ದು. ಕೋಸ್ಟಲ್ ರೋಡು, ಇನ್ನಿಗೆ ಬೇಕಾಗುವಂತ ಸಮುದ್ರನ ಮತ್ತೆ ನವಿ ಮುಂಬೈ ಕನೆಕ್ಟ್ ಮಾಡುವಂತ ಬ್ರಿಡ್ಜ್, ಸೇತುವೆಗಳು. ಈ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ರೆವಲ್ಯೂಷನ್ ನಾವು ಬೆಂಗಳೂರಿನಲ್ಲಿ, ಮುಂಬೈನಲ್ಲಿ ನೋಡ್ತಾ ಇದ್ದೀವಿ. ಅದೇ ಬೆಂಗಳೂರಿನಲ್ಲಿ ಹೆಡ್ಲೈನ್ಸ್ ಏನು ಅಂತಂದ್ರೆ, ಇಲ್ಲಿರೋ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಗುಂಡಿ ಇಷ್ಟು ಮುಚ್ಚಿದ್ವಿ ಅನ್ನೋದನ್ನೇನೆ ದೊಡ್ಡ ಸಾಧನೆ. ಗುಂಡಿ ಮುಚ್ಚೋದ್ ಸಾಧನೆನಾ ಅದು? ನಿಮ್ ಕೆಲಸ ಸರಿಗ್ ಮಾಡಿಲ್ಲ, ಅದಕ್ಕೋಸ್ಕರ ಗುಂಡಿ ಮುಚ್ತಾ ಇದ್ದೀರಾ ನೀವು. ಗುಂಡಿ ಮುಚ್ಚೋದೇ ಸಾಧನೆ ಅಲ್ಲ. ನೀವು ಗುಂಡಿ ಇದೆ ಅಂತ ನೀವು ಕೇಳಿದ್ರೆ, ಇಲ್ಲ ರೀ ಪ್ರಧಾನ ಮಂತ್ರಿಗಳ ಮನೆ ಎದುರುಗಡೆ ಗುಂಡಿ ಇದೆಯಲ್ರಿ ಡೆಲ್ಲಿಲಿ, ಲಂಡನ್ ನಲ್ಲಿ 2 ಗಂಟೆಗೆ ಟ್ರಾಫಿಕ್ ಅಲ್ಲಿ ಕಾಯ್ತಾರಲ್ರಿ ಅಂದ್ರೆ. ಲಂಡನ್ ನಲ್ಲಿ ಮಳೆ ಬಂತು ಅಂತಂದ್ರೆ ಈ ತರ ಸರ್ಜಾಪುರದಲ್ಲಿ ಮನೆ ಒಳಗಡೆ 2 ಫೀಟ್ ತನಕ ನೀರ್ ಬರುತ್ತಲ್ಲ, ನೀರ್ ಬರ್ತಾ ಇದೆಯಾ? ನೀವು ಟ್ರಾಫಿಕ್ ವಿಚಾರ ಹೇಳ್ತಾ ಇದ್ರಿ. ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ, ಇದಕ್ಕೆ ಏನು ವ್ಯವಸ್ಥೆನೆ ಮಾಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ, ಅರೆ ಟ್ರಾಫಿಕ್ ಜಾಸ್ತಿ ಆದ್ರೆ ಆಗ್ಲಿ ಬಿಡ್ರಿ, ಇಟ್ಸ್ ಅ ಸೈನ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಡೆವಲಪ್ಮೆಂಟ್ ನ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲದೆ ಇರುವಂತವರು. ಅವರು, ಅವರ ಕುಟುಂಬ ಕಲಬುರ್ಗಿಯನ್ನ 70 ವರ್ಷ ಆಳ್ವಿಕೆ ಮಾಡಿ ಅಧಿಕಾರದಲ್ಲಿ ಇದ್ದು ಕೂಡ ಯಾವ ರೀತಿ ಇದೆ ಅಂತ ಆ ಭಾಗದವ್ರು ಒಂದ್ಸತಿ ನೋಡಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಡೆವಲಪ್ಮೆಂಟ್ ಬಗ್ಗೆ ಸರ್ಟಿಫಿಕೇಶನ್ ಕೊಡೋದು ಮಾತ್ರ ಯಾವ ರೀತಿ ಅನ್ನೋದು ಗೊತ್ತಾಗತ್ತೆ. ಅದೊಂದು, ಅದಕ್ಕಿಂತ ದೊಡ್ಡ ಜೋಕ್ ಇಲ್ಲ. ಆದ್ರಿಂದ ಅದ್ರ ಬಗ್ಗೆ ನಾನು ಸೀರಿಯಸ್ ಆಗಿ ಹೇಳಕ್ ಹೋಗಲ್ಲ. ಟ್ರಾಫಿಕ್ ಎಲ್ಲ ಊರುಗಳಲ್ಲೂ ಟ್ರಾಫಿಕ್ ಇದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತಂದ್ರೆ ಸರ್ಕಾರ ಮಾಡಬೇಕಾಗಿರೋದು ಏನು? ಟ್ರಾಫಿಕ್ ಸಮಸ್ಯೆ ಆಗೋದು ಯಾವಾಗ ಅಂತಂದ್ರೆ, ರಸ್ತೆಗಳಲ್ಲಿ ವೆಹಿಕಲ್ಗಳ, ಪ್ರೈವೇಟ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಇದ್ದು ಸಾರ್ವಜನಿಕರು ಅನಿವಾರ್ಯವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡುವಂತ ವ್ಯವಸ್ಥೆ ಇಲ್ದಲೇ ಇದ್ದಾಗ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಬೆಂಗಳೂರಿನಲ್ಲಿ ಸಮಸ್ಯೆ ಇರೋದು ಇದೇನೆ. ಬೆಂಗಳೂರಿನಲ್ಲಿ ಇವತ್ತು ವಾಸ್ತವವನ್ನ ನಾವು ನೆನೆಸ್ಕೊಂಡಾಗ ನಾವು ಅದನ್ನ ರೀಚ್ ಆಗ್ತೀವ ಅನ್ನುವಂತಹ ಸಂಶಯ ನಮ್ಮನ್ನ ಕಾಡ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಪ್ರಾಮಾಣಿಕವಾಗಿ ನಾವು ಮಾತಾಡ್ತಾ ಹೋದ್ರೆ ಯಾರು ಹೊಣೆ ಆಗ್ತಾರೆ? ಇಷ್ಟು ವರ್ಷಗಳ ಕಾಲ ಬೆಂಗಳೂರಿನ ಆಳಿರುವಂತಹ ಎಲ್ಲ ಸರ್ಕಾರಗಳು, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಈ ಪ್ಲಾಟ್ಫಾರ್ಮ್ ನಲ್ಲಿ ನಾನು ಬಿಜೆಪಿಯವನಾಗಿ ಮಾತನಾಡ್ತಾ ಇಲ್ಲ, ಒಬ್ಬ ಬೆಂಗಳೂರಿನ ಯುವಕನಾಗಿ, ನಾಗರಿಕನಾಗಿ ನಾನು ಮಾತನಾಡ್ತಾ ಇದ್ದೀನಿ. ಟ್ರಾಫಿಕ್ ಜಾಮ್ ನಲ್ಲಿ 2 ಗಂಟೆ ಒದ್ದಾಡ್ತಾ ಇರಬೇಕಾದಾಗ, ಗುಂಡಿಗಳು ಇರುವಂತ ರಸ್ತೆಯಲ್ಲಿ ಬೆನ್ನು ಮುರ್ಕೊಳ್ತಾ ಇರಬೇಕಾದಾಗ, ಅದು ಬಿಜೆಪಿಯವರಿಗೆ ಮಾತ್ರ ಅಥವಾ ಕಾಂಗ್ರೆಸ್ನವರಿಗೆ ಮಾತ್ರ ಅಂತಲ್ಲ, ಇಡೀ ಬೆಂಗಳೂರಿನವರಿಗೆ ಎಲ್ರಿಗೂ ಆಗತ್ತೆ. ರಾಜಕೀಯ ಹೊರತುಪಡಿಸಿ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ. ಇಷ್ಟು ವರ್ಷ ಯಾವ್ಯಾವ ಸರ್ಕಾರಗಳು ಬಂದವು, ಅವು ಮಾಡಬಹುದಾಗಿದ್ದಷ್ಟು ಕೆಲಸಗಳು ಬಹುಶಃ ಬೆಂಗಳೂರಿಗೆ ಮಾಡಲಿಲ್ಲ. ನನಗನ್ಸುವಂಥದ್ದು ಗೋಲ್ಡನ್ ಪೀರಿಯಡ್ ಬೆಂಗಳೂರಿಗೆ ಇದ್ದಿದ್ದು ಎಸ್.ಎಂ. ಕೃಷ್ಣ ಅವರ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ. ಅದಾದ ಮೇಲೆ ಬೆಂಗಳೂರಿನ ಡಿಟರಿಯರೇಷನ್ ಕಂಟಿನ್ಯೂ ಆಗ್ತಾ ಬಂದಿದೆ. ಇದ್ರ ಜೊತೆಗೆ ಬೆಂಗಳೂರಿನ ಜನ ಕೂಡ ನನಗೆ ಕೆಲವು ಸತಿ ಅನಿಸುತ್ತೆ, ಯಾಕೆ ಜನ ಇದನ್ನೆಲ್ಲ ನೋಡಿದ ಮೇಲೂ ಕೂಡ ದಂಗೆ ಹೇಳ್ತಾ ಇಲ್ಲ ಅಂತ. ಅಷ್ಟೊಂದ್ ಸತಿ ನಮಗೆ ಒಂದು ಆಶ್ಚರ್ಯ ಆಗುತ್ತೆ ಈ ಎಲ್ಲ ಸ್ಥಿತಿ ನೋಡಿದಾಗ, ಕಸಕಡ್ಡಿ ಇದನ್ನ ನೋಡಿದಾಗ, ರಸ್ತೆಗಳ ಸ್ಥಿತಿ ನೋಡಿದಾಗ, ಎಲೆಕ್ಷನ್ಗಳೇ ಆಗಿಲ್ದಲೇ ಇರೋದು ನೋಡಿದಾಗ, ಇದನ್ನೆಲ್ಲ. ಆದ್ರೆ ಈ ಎಲ್ಲದನ್ನ ಯಾರು ಹೊಣೆ ಅಂತ ಕೇಳಿದಾಗ ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ, ಪಕ್ಷಾತೀತವಾಗಿ ಇಷ್ಟು ವರ್ಷಗಳ ಕಾಲ ಯಾರು ಬೆಂಗಳೂರಿನ ಜವಾಬ್ದಾರಿ ಹೊತ್ತುಕೊಂಡು ಬೆಂಗಳೂರಿನ ನೇತೃತ್ವ ಮಾಡ್ಕೊಂಡು ಬಂದಿದ್ರು, ಅವರೆಲ್ಲರೂ ಕೂಡ ಇದರ ಹೊರೆ ಹೊತ್ಕೊಳ್ಬೇಕಾಗತ್ತೆ. ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ ಅಂತಲ್ಲ, 15, 20, 30 ವರ್ಷ ಕಂಪೇರ್ ಮಾಡಿದ್ರೆ ಬಹಳ ಮುಂದುವರೆದಿದೆ. ನಿನ್ನೆ ಕೂಡ ನಾವು ಬೊಮ್ಮನಹಳ್ಳಿಯ ಯಾವುದೋ ಒಂದು ಏರಿಯಾಗೆ ಹೋದಾಗ, ಮಂಗಮ್ಮನ ಪಾಳ್ಯ ಸುತ್ತಮುತ್ತ 20 ವರ್ಷದಿಂದ ಅಲ್ಲಿ ಕಾವೇರಿ ನೀರೇ ಇರಲಿಲ್ಲ. ಫಸ್ಟ್ ಟೈಮ್ ಕಾವೇರಿ ನೀರು ಬಂದಿದ್ದೇನೆ 15-20 ವರ್ಷದಿಂದ ಅಂತಿದ್ರು. ಎಷ್ಟೋ ಅಭಿವೃದ್ಧಿ ಆಗಿದೆ. ಆದ್ರೆ ಈ ಅವಧಿಯಲ್ಲಿ ಏನ್ ಈ 30-40 ವರ್ಷದಲ್ಲಿ ಪ್ರಪಂಚದ ಬೇರೆ ಯಾವ್ಯಾವುದೋ ನಗರಗಳು ಎಷ್ಟು ಮುಂದಕ್ಕೆ ಹೋಯ್ತೋ, ಆ ಅಭಿವೃದ್ಧಿ ಬೆಂಗಳೂರಿಗೆ ಆಗ್ಲಿಲ್ವಲ್ಲ ಅನ್ನೋದಷ್ಟೇ ನಮ್ಮ ಕೊರತೆ, ನಮ್ಮ